ಟಾಟಾ ಕಂಪನಿಯ ಹಿಟಾಚಿ ಖರೀದಿ ಮಾಡಿ ರೋಸಿ ಹೋಗಿದ ಗ್ರಾಹಕ. ಇನ್ನು 52 ಲಕ್ಷ ಕೊಟ್ಟು ಖರೀದಿ ಮಾಡಿದಂತ ಹೊಸ ಟಾಟಾ ಹಿಟಾಚಿ ಇದೆ. 3 ತಿಂಗಳಿಗೆ ಕೆಟ್ಟು ನಿಂತಿದೆ ಹಿಟಾಚಿ. ಇನ್ನು ರೊಚ್ಚಿಗೆದ್ದ ಗ್ರಾಹಕ ಶೋರೂಮ್ಗೆ ಬೀಗ ಹಾಕಿ ಬಾಗ್ಲು ಮುಂದೆ ಹಿಟಾಚಿಯನ್ನ ನಿಲ್ಲಿಸಿ ಧರಣಿಗೆ ಮುಂದಾಗಿದ್ದಾನೆ. ತುಮಕೂರಿನ ಅಂತರಸನಹಳ್ಳಿ ಬಳಿ ಇರುವಂತ ಶೋರೂಮ್ ಬಳಿ ಇಂತ ಒಂದು ಘಟನೆ ನಡೆದಿದೆ. 52 ಲಕ್ಷ ಕೊಟ್ಟು ಖರೀದಿ ಮಾಡಿರ್ತಾರೆ ಹಿಟಾಚಿಯನ್ನ. 3 ತಿಂಗಳಿಗೆ ಕೆಟ್ಟು ನಿಂತಿದೆ ಹಿಟಾಚಿ. ಹಾಗಾಗಿ ಶೋರೂಮ್ ಬೀಗ ಹಾಕಿ ಬಾಗ್ಲು ಮುಂದೆ ಹಿಟಾಚಿಯನ್ನ ನಿಲ್ಲಿಸಿಕೊಂಡು ಧರಣಿಯನ್ನ ಮಾಡ್ತಾ ಇರುವಂತದ್ದು ಗ್ರಾಹಕ. ಟಾಟಾ ಕಂಪನಿಯ ಹಿಟಾಚಿ ಅದು. ಖರೀದಿ ಮಾಡಿ 3 ತಿಂಗಳಾಗಿದೆ. 52 ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿರುವಂತಹ ಹಿಟಾಚಿ 3 ತಿಂಗಳಿಗೇನೆ ಕೆಟ್ಟು ನಿಂತಿದೆ ಅಂತ ಶೋರೂಮ್ ಬೀಗ ಹಾಕಿ ಬಾಗ್ಲು ಮುಂದೆ ಧರಣಿಯನ್ನ ಮಾಡ್ತಾ ಇರುವಂತದ್ದು. ತುಮಕೂರಿನ ಅಂತರಸನಹಳ್ಳಿ ಬಳಿ ಇರುವಂತ ಟಾಟಾ ಶೋರೂಮ್ ಮುಂದೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಹಿಟಾಚಿ ಶೋರೂಮ್ ಏನಿದೆ 52 ಲಕ್ಷ ಕೊಟ್ಟು ಖರೀದಿ ಮಾಡಿರ್ತಾರೆ. 3 ತಿಂಗಳಿಗೆ ಕೆಟ್ಟು ನಿಂತಿದೆ ಅಂತ ಶೋರೂಮ್ ಮುಂದೆನೆ ಹಿಟಾಚಿಯನ್ನ ನಿಲ್ಲಿಸಿ ಧರಣಿಗೆ ಮುಂದಾಗಿರುವಂತದ್ದು. ತುಮಕೂರಿನ ಅಂತರಸನಹಳ್ಳಿ ಬಳಿ ಶೋರೂಮ್ ಇದೆ. ಆ ಶೋರೂಮ್ ಮುಂದೆನೆ ಹಿಟಾಚಿ ಕೆಟ್ಟು ನಿಂತಿರುವಂತಹ ಹಿಟಾಚಿಯನ್ನ ನಿಲ್ಲಿಸಿ ಧರಣಿ ಮಾಡ್ತಾ ಇರುವಂತದ್ದು. 3 ತಿಂಗಳಿಗೆ 52 ಲಕ್ಷ, ಒಂದಲ್ಲ ಎರಡಲ್ಲ, 52 ಲಕ್ಷ ಕೊಟ್ಟು ತಗೊಂಡಿರುವಂತದ್ದು. 3 ತಿಂಗಳಿಗೆನೆ ಕೆಟ್ಟು ನಿಂತಿದೆ ಅಂದ್ರೆ ಏನು, ಯಾವ ರೀತಿಯಾಗಿ ಇವರು ಅದನ್ನ ಸೇಲ್ ಮಾಡಿದ್ರು ಅಂತ ಸಿಟ್ಟಿಗೆದ್ದು ಧರಣಿಗೆ ಮುಂದಾಗಿರುವಂತದ್ದು. ಶೋರೂಮ್ ಎದುರುಗಡೆನೆ ನಿಲ್ಲಿಸಿದ್ದಾರೆ. ನಿಲ್ಲಿಸಿ ಬೀಗ ಹಾಕಿ ಧರಣಿಗೆ ಮುಂದಾಗಿರುವಂತದ್ದು. ನಾವು ಹಿಟಾಚಿಯ 140 ಹಿಟಾಚಿ ಮಾಲೀಕರು. ನಾವು ಗಾಡಿನ 2025 ಡಿಸೆಂಬರ್ ತಗೊಂಡಿದ್ದು. ನವಂಬರ್ ಡಿಸೆಂಬರಲ್ಲಿ ತಗೊಂಡು 6 ತಿಂಗಳಾಗಿದೆ. ಈ ಗಾಡಿ ತಗೊಂಡಿದ್ದರಿಂದ ಒಂದಲ್ಲ ಒಂದು ಪ್ರಾಬ್ಲಮ್ ಬರ್ತಲೇ ಇದೆ. ಟಾಟಾ ಹಿಟಾಚಿ 140 ಈ PNS ಏನು ಶೋರೂಮ್ ಇದೆಯಾ, ಈ ಶೋರೂಮ್ನವ್ರ ಕಡೆಯಿಂದ ಗಾಡಿ ತಗೊಂಡಿದ್ವಿ. ಹೊಸ ಗಾಡಿ 52 ಲಕ್ಷ 55 ಲಕ್ಷ ಕೊಟ್ಟು ಗಾಡಿ ತಗೊಂಡು ಇದು ದಿನ ಪ್ರಾಬ್ಲಮ್ಮೇ ಬರ್ತಾ ಇದೆ. ಮತ್ತು ಒಂದು 400 ಗಂಟೆ ಆದಮೇಲೆ ಪೂರ್ತಿ ಪ್ರಾಬ್ಲಮ್ ಇದೆ. ಅವರು ದಿನ ಒಂದೊಂದು ಚೇಂಜ್ ಮಾಡ್ತಾರೆ, ಇದೊಂದು ಚೇಂಜ್ ಮಾಡ್ತಲೇ ಇದ್ದಾರೆ. 400 ಗಂಟೆಯಿಂದ 800 ಗಂಟೆವರೆಗೂ ಬರೀ ಟ್ರಯಲ್ಲೇ ಚೆಕ್ ಮಾಡಿದ್ದಾರೆ. ಗಾಡಿ ರೆಡಿ ಆಗಿಲ್ಲ. ಬೂಮ್ ರೆಡಿ ಆಯಿತು. ಈಗ ಡೀಸೆಲ್ ಮೈಲೇಜ್ ಬರ್ತಾ ಇಲ್ಲ. ಇವರು ಕಂಪ್ನಿ ಲೆಕ್ಕಾಚಾರದ 8ರಿಂದ 9 ಕೊಟ್ಟಿದ್ದಾರೆ. ಇದು 11ರಿಂದ 13 ತಾಣ್ತಾ ಇದೆ ಡೀಸೆಲ್ 1 ಗಂಟೆಗೆ ಪರ್ ಅವರ್ಸು. ಹಂಗಾಗಿ ನಮಗೆ ಎಲ್ಲ ಮಾಡ್ಕೊಡ್ತೀವಿ ಅಂತ ಮಾಡಿರೋ ಯಾವುದು ಸರಿ ಹೋಗ್ತಾ ಇಲ್ಲ, ಸೊಲ್ಯೂಷನ್ ಬರ್ತಾ ಇಲ್ಲ. EMI ನೋಡಿದ್ರೆ ಸಿಕ್ಕಾಪಟ್ಟೆ ಗೊತ್ತೈತೆ. ನಮ್ಮ ಸ್ನೇಹಿತಂಗೆ ಭಾರಿ ಹಿಂಸೆ ಆಗ್ತಾಯಿತ್ತು. ಹೇಳ್ಬಾರ್ದು. ಈ ಟಾಟಾ ಕಂಪ್ನಿ ನೋಡಿದ್ರೆ ನಂಬರ್ 1 ಕಂಪ್ನಿ ಅಂತ ಹೇಳ್ತಾರೆ. ಸರ್ವಿಸ್ ಕೊಡ್ತಾ ಇಲ್ಲ, ಏನಿಲ್ಲ. ಈಗಾದ್ರೆ ಹೆಂಗೆ? ಅದು ನಮಗೆ ಗೊತ್ತಿಲ್ಲ ಸರ್. ನಮ್ಮ ಗಾಡಿ ಹೊಸ ಗಾಡಿ ತಗೊಂಡಿದ್ವಿ. 3000 ಗಂಟೆ ವಾರಂಟಿ ಅಂತ ಹೇಳಿದ್ರು. ನಾವು ಗಾಡಿ ತಗೊಂಡು ಹೋದ ದಿವಸ ಬಂದಿದ್ವಿ. ಓಡಿರೋದು 700 ಗಂಟೆ. ಆದರೆ ಇದು ಡೇ 1ಇಂದಲೂ ಪ್ರಾಬ್ಲಮ್ ಕೊಡ್ತಾನೆ ಐತೆ ನಮಗೆ. EMI ಕಟ್ಟೋಕ್ಕಾಗ್ತಾ ಇಲ್ಲ, EMI ಬಿಡ್ತಾ ಇಲ್ಲ. ನಮ್ಮ ಸ್ನೇಹಿತರು ನೋಡೋಕ್ಕಾಗ್ತಾ ಇಲ್ಲ. ಅಂಥ ಪರಿಸ್ಥಿತಿ ಬಂದವನೆ. ಕೊನೆಗೆ ನಮ್ಮ ಹತ್ರ ಬಂದು ಹಿಂಗಾಗ್ಬಿಟ್ಟೈತೆ ಅಣ್ಣ ಅಂತ ಹೇಳಿದ್ಕೆ ಸೀದಾ ಕಂಪ್ನಿ ಹತ್ರ ಗಾಡಿನೇ ತಗೊಂಬಂದ್ವಿ. ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ. ಎಲ್ಲ ಮಾಡ್ಕೊಡ್ತೀವಿ ಅಂತ ಮಾಡಿರೋ ಯಾವುದು ಸರಿ ಹೋಗ್ತಾ ಇಲ್ಲ, ಸೊಲ್ಯೂಷನ್ ಬರ್ತಾ ಇಲ್ಲ. EMI ನೋಡಿದ್ರೆ ಸಿಕ್ಕಾಪಟ್ಟೆ ಗೊತ್ತೈತೆ. ನಮ್ಮ